ಗಾಡಿ ಫೀಲೇ ಬೇರೆ ಬೇರೆ. RX Z ಅಂದ್ರೆ 30-40 ಸಾವಿರ ಗಾಡಿ ಇದು. ಏನು ಹೇಳಿ, 30-40 ಸಾವಿರದ ಗಾಡಿ ಇವಾಗ 3 ಲಕ್ಷ, 4 ಲಕ್ಷ, 5 ಲಕ್ಷ, 7 ಲಕ್ಷ. ಇಂಡೋನೇಷಿಯಾದವು ಆ ಥರ Z 6 ಸ್ಪೀಡ್ ಕನ್ವರ್ಟ್ ಮಾಡ್ಸಿರೋದು, ಆ ಥರ ಎಲ್ಲ ಲಕ್ಷಗಳು. ವಾಮೋ, ಒಂದು 4 ಗಾಡಿ ತೊಗೊಂಡು ಇಕ್ಕೊಂಬಿಟ್ಟಿದ್ದೀರ ಒಂದು 5 ವರ್ಷ ಹಿಂದೆ. ಇವಾಗ ಲಕ್ಷಗಳು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಇನ್ನ ಬಿಟ್ಟಿದ್ದಿದ್ರೇನಾ ಅಮ್ಮ ಇದ್ರಿಗಿರೋಂಥ ಫ್ಯಾನ್ ಬೇಸ್ಗೆ ಶೋರೂಮಲ್ಲಿ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡೋರು. ಗಾಡಿ ಏನಾದರೂ ಇವಾಗ ಎಲ್ಲ ಸಿಗ್ತಾ ಇದೆ ಅಂದರೆ. ನಂಬರ್ ಪ್ಲೇಟ್ಗೆ ತುಂಬ ವ್ಯಾಲ್ಯೂ ಗುರು. ನಂಬರ್ ಪ್ಲೇಟ್ಗೆ ಏನಿಲ್ಲ, ನಂಬರ್ ಪ್ಲೇಟ್ಗೆ ನೀವೆಲ್ಲ ಯಾರ್ಯಾರು RX ತೊಗೊಬೇಕು. ನನಗೆ ತುಂಬ ಜನ DMs ಮಾಡ್ತಾಯಿದ್ದೀರಾ, ಬ್ರೋ ಯಾವುದಾದ್ರೂ RX ಇದ್ದರೆ ಹೇಳಿ, ಆ ಥರ ಎಲ್ಲ ಕಾಲ್ಸ್ ಎಲ್ಲ ಮಾಡ್ತಾಯಿದ್ದೀರಾ. ಬ್ರೋ ನೀವು RXನ ತೊಗೊಳ್ಳಿ, ಆದರೆ ಪಂಚ್ಡ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ NOC ಗಾಡಿ ಏನಾದರೂ ತೊಗೊಳಂಗಿದ್ರೆ ಬೇರೆ ಸ್ಟೇಟ್ದು, AP ಡೆಲ್ಲಿದು ಆ ಥರದ್ದೆಲ್ಲ ವಿತ್ NOC ತೊಗೊಳ್ಳಿ. ಈ ವಿತ್ NOC ತೊಗೊಂಡ್ರೆ ನಿಮಗೆ KAಗೆ ಕನ್ವರ್ಟ್ ಮಾಡಿಸ್ಕೊಬೋದು ಆರಾಮಾಗಿ. ಒಂದು 10,000 ಅಥವಾ 15,000 ಆಗುತ್ತೆ. ಅದು ಬಿಟ್ಬಿಟ್ಟು ಡಾಕ್ಯುಮೆಂಟ್ ಇಲ್ದಿದ್ದ ಗಾಡಿ ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡ್ರು. ನಿಮಗೂ ಪ್ರಾಬ್ಲಮ್ಮು, ಯಾವತ್ತಿದ್ರೂ ಪ್ರಾಬ್ಲಮ್ಮು ಗಾಡಿಗೆ. ಇವತ್ತಲ್ಲ ನಾಳೆ ಸಿಗಾಕೊಬೇಕು ಪೊಲೀಸವ್ರ ಹತ್ರ ಇಲ್ಲ. ನೀನು ಬರೀ ನೋಡ್ರಿ, ಇವಾಗ ತೊಗೊಂಡು ಇಲ್ಲಿಲ್ಲ ಓಡಿಸ್ಕೊತೀನಿ ಅಂದರೆ ಓಕೆ, ಆದ್ರೂ ಗಾಡಿಗೆ ವ್ಯಾಲ್ಯೂ ಅನ್ನೋದೇ ಇರಲ್ಲ. AP ಗಾಡಿನಲ್ಲೋ, ಡೆಲ್ಲಿ ಗಾಡಿನಲ್ಲೋ ಅಂತ ಹೇಳ್ತಾರೆ. ಗಾಡಿಗೆ ಮರ್ಯಾದೆ ಅನ್ನೋದೇ ಇರಲ್ಲ, ಮರ್ಯಾದೆನ ಕಲ್ತ್ಬಿಡ್ತೀರಾ ನೀವು. ಆದರೆ ಇಂಥ ಗಾಡಿಗಳಿಗೆ K40 ಅಂದ್ರೇ ವಾ ಪೀಸ್ ಅಷ್ಟೇ.